ಬೇಲೂರು ತಾಲೂಕು ಅರೇಹಳ್ಳಿ ಸಮೀಪದ ಸಕಲೇಶಪುರ ತಾಲೂಕು ವ್ಯಾಪ್ತಿಗೊಳಪಡುವ ಕೆಸಗುಲಿ ಗ್ರಾಮದಲ್ಲಿ ಅರಕಲಗೂಡು ತಾಲೂಕಿನ 7 ಜೀತಮುಕ್ತರಿಗೆ ಸರ್ವೆ ನಂಬರ್ 197ರಲ್ಲಿ ಮೀಸಲಿಟ್ಟ 21 ಎಕರೆ ಜಮೀನಿನ ಬಹುಭಾಗವನ್ನು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದಾರೆಂದು ಆರೋಪದ ಹಿನ್ನೆಲೆ ಕಂದಾಯ ಇಲಾಖೆ ಹಾಗೂ ಸರ್ವೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಸರ್ವೆ ಕಾರ್ಯ ಆರಂಭಿಸಿದರು. ಆದರೆ ಒತ್ತುವರಿದಾರರು ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದರಿಂದ ಅಧಿಕಾರಿಗಳು ವಾಪಸ್ ತೆರಳಿದ್ದರು. ಆದರೆ 7 ಜೀತಮುಕ್ತ ದಲಿತರು ಮಾಡಿದ ಮನವಿಗೆ ಕಂದಾಯ ಇಲಾಖೆ, ಭೂಮಾಪನ ಅಧಿಕಾರಿಗಳು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮತ್ತೊಮ್ಮೆ ಸರ್ವೆ ಕಾರ್ಯ ಮಾಡಿ ಜೀತಮುಕ್ತರಿಗೆ ಕಾನೂನಿನ ಪ್ರಕಾರ ಸಿಗಬೇಕಾದ ಜಮೀನಿನ ಸುತ್ತ ಸ್ಥಳ ಗುರುತಿಸಿದರು. ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ತುಕಡಿಯನ್ನ ಸ್ಥಳದಲ್ಲಿ ನಿಯೋಜಿಸಲಾಗಿತ್ತು. ಜಮೀನು ಮಾಲೀಕರು ಹಾಗೂ ಅಧಿಕಾರಿಗಳನ್ನು ಹೊರತುಪಡಿಸಿ ಇತರರಿಗೆ ಸರ್ವೆ ಸ್ಥಳಕ್ಕೆ ಪ್ರವೇಶ ಮಾಡದಂತೆ ನಿರ್ಬಂಧ ವಿಧಿಸಲಾಗಿತ್ತು. ಈ ವೇಳೆ ಕಲ್ಗಣಿಯ ದಲಿತ ಮುಖಂಡ ಕೆಎಸ್ ಪ್ರಶಾಂತ್ ಹಾಗೂ ಭೀಮ್ ಆರ್ಮಿ ಅಧ್ಯಕ್ಷ ನೀಡನೂರು ಜಗದೀಶ್ ಅವರು ಮಾತನಾಡಿ, ಕೆಲವಾರು ವರ್ಷಗಳ ಹಿಂದೆ ಗಂಗೂರಿನ ಜೀತಮುಕ್ತರಿಗೆ ಕೆಸಗುಳಿ ಗ್ರಾಮದಲ್ಲಿ ಜಮೀನು ಮಂಜೂರು ಮಾಡಲಾಗಿತ್ತಾದರೂ ಅನ್ಯ ಜಾತಿಯವರು 6 ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಇನ್ನಿಲ್ಲದ ತೊಂದರೆ ಕೊಡುತ್ತಿದ್ದರಿಂದ ದಲಿತ ಮುಖಂಡರು ನೊಂದವರ ಪರವಾಗಿ ಧ್ವನಿ ಎತ್ತಿದ್ದೇವೆ ಎಂದರು. ನನ್ನ ಹೆಸರು ಕೆಎಸ್ ಪ್ರಶಾಂತ್ ಅಂತ, ಸಕಲೇಶಪುರ ನಮ್ಮದು. ಹಾಗೆ ಈಗ ಈ ಕೆಸಗುಲಿ ಬಂದಿದ್ವಿ. ಕೆಸಗುಲಿಲಿ ಏನಪ್ಪ ಅಂತಂದರೆ, ಹಿಂದೆ 2013ರಲ್ಲಿ ಹಿಂದೆ ಜೀತಮುಕ್ತರಿಗೆ ಅಂತ ಹೇಳ್ಬಿಟ್ಟು ಜಮೀನ ಸರ್ಕಾರದಲ್ಲಿ ಜೀತಮುಕ್ತರು ಏನಿದ್ದಾರೆ ಅವ್ರಿಗೆ ಗಂಗೂರು ಅಂತ, ಅವರಿಗೆಲ್ಲ ಇಲ್ಲಿ 23 ಎಕರೆ ಜಾಗನ ಮಂಜೂರು ಮಾಡಿಕೊಟ್ಟಿದ್ರು. ಮಂಜೂರು ಮಾಡಿಕೊಟ್ಟ ಸಂದರ್ಭದಲ್ಲಿ ಒಬ್ಬರು ಶೆಟ್ರು ಅನ್ನೋರು ಅದನ್ನು ಒತ್ತುವರಿ ಮಾಡಿ ಒಂದು 6 ಎಕರೆ ಜಮೀನ ಒತ್ತುವರಿ ಮಾಡಿದರು. ಆ ಒತ್ತುವರಿ ಮಾಡೋಕ್ಕೆ ಬಿಡಿಸೋಕ್ಕೆ ಕೇಳಕ್ಕೆ ಬಂದರೆ ನಮ್ಮ ಶಿವಪ್ಪ ಅನ್ನೋರಿಗೆ ಹೆಸರಿಗೆ ಜಾಗ ಆಗಿತ್ತು. ಅವರು ಕೇಳಕ್ಕೆ ಬಂದ ಸಂದರ್ಭದಲ್ಲಿ ಅವರು ಕೊಲೆ ಬೆದರಿಕೆ ಹಾಕೋದು, ಗಲಾಟೆ ಮಾಡೋದು, ಆಮೇಲೆ ಅದು ಆ ಜಾಗದೊಳಗೆ ಹೋಗ್ಲಿಲ್ದಂಗೆ ತೊಂದರೆ ಕೊಡ್ತಿದ್ರು. ಹಾಗಾಗಿ ಇವತ್ತಿನ ದಿನ ನಮ್ಮ ಸಕಲೇಶಪುರದ ಎಲ್ಲ ಮುಖಂಡರುಗಳು ಹಾಗೂ ಇಡೀ ಪೊಲೀಸು ಹಾಗೂ ರಿಸರ್ವೇನು ಎಲ್ಲ ಬಂದು ಇವತ್ತು ಏನು ಸರ್ವೆ ನಂಬರ್ 190. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು ಜಗದೀಶ್ ಭೀಮ್ ಆರ್ಮಿ ಅಂತ ಹೇಳಿ. ಸೊ ಇದುವರೆಗೂ ನಮ್ಮ ಸಕಲೇಶಪುರ ತಾಲೂಕಿನ ಎಲ್ಲ ಲೀಡರ್ಗಳ ಪ್ರಕಾರವಾಗಿ ನಾವು ಕೆಸಗುಲಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಸಮುದಾಯದ ಜಮೀನನ್ನು ಉಡಾಪೆಯಿಂದ ಒತ್ತುವರಿ ಮಾಡಿ ನಮ್ಮ ಸಮುದಾಯ ಜನಾಂಗನ ಬೀದಿ ಬರುವಂಥ ಪರಿಸ್ಥಿತಿಗೆ ಇವರು ರಾಜಶೆಟ್ಟಿ ಎಂಬುವ ವ್ಯಕ್ತಿ ಒಂದು ಕೆಲಸದಲ್ಲಿ ಕೈಗೊಂಡಿದ್ದರು. ಅದೇ ಪ್ರಕಾರವಾಗಿ ಸಕಲೇಶಪುರ ತಾಲೂಕಿನ ಎಲ್ಲ ಸಂಘಟನಾತ್ಮಕವಾಗಿ ಬಂದಿರುವಂಥ ಎಲ್ಲ ಲೀಡರ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಒಟ್ಟಾಗಿ ಸೇರಿ, ಪೊಲೀಸ್ ಸಿಬ್ಬಂದಿ ವರ್ಗದವರು ಒಟ್ಟಾಗಿ ಸೇರಿ ಈ ಜಾಗನ ಬಿಡಿಸುವಂಥ ಕೆಲಸದಲ್ಲಿ ಭೀಮ್ ಆರ್ಮಿ ಸಂಘಟನೆ ಕೂಡ ಕೈ ಜೋಡಿಸಿದೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಅಂತಲ್ಲ, ಆಲೂರು, ಸಕಲೇಶಪುರ ಯಾವುದೇ ತಾಲೂಕು ಆಗಿದ್ರೂ ಸರಿ, ಈ ರೀತಿ ನಮ್ಮ ಸಮುದಾಯಕ್ಕೆ ಯಾರಾದರೂ ದೌರ್ಜನ್ಯ ದಬ್ಬಾಳಿಕೆ ಮಾಡಿದರೆ